ಸರ್ ನಮ್ಮ ಹೆಸರು ಗಂಗಾಧರ. ಆವಲಗುರ್ಕಿ ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಆವಲಗುರ್ಕಿ ಪಂಚಾಯಿತಿ. ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಅಣ್ಣವರಿಗೆ ನಮಸ್ಕಾರ ಸರ್. ಇವತ್ತಿನ ದಿನದಲ್ಲಿ ನನ್ನ ತಂಗಿಗೆ ಮದುವೆಯಾಗಿ 10 ವರ್ಷ ಆಗಿದೆ. ಮಕ್ಕಳಿರಿಲ್ಲ ಸರ್. ದೇವರು ಭಗವಂತ ಕೊಟ್ಟು ಒಂದು ಮಗು ಕೊಟ್ಟ. ಆ ಮಗು 11 ವರ್ಷಕ್ಕೆ ಮಗುವಾಯಿತು. ಆ ಹುಡುಗಿಗೆ ತೋರಿಸ್ತಾ ಇದ್ವಿ. ಅಲ್ಲಿ ಕರೆಕ್ಟಾಗಿ ಆಗೋ ಥರ ನಮ್ಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. 7ನೇ ತಿಂಗಳು 24 ಡೆಲಿವರಿ ಆಯ್ತು ಸರ್. 7 ದಿನ ಹಾಸ್ಪಿಟ್ಲಲ್ಲಿ ಇಟ್ಕೊಂಡಿದ್ರು ಸರ್. 2 ದಿನ ಮಾತ್ರ ತಾಯಿ ಕೈಗೆ ಮಗು ಕೊಟ್ಟರು. 3ನೇ ತಗೊಂಡೋಗಿ ಸ್ಪೆಷಲ್ ವಾರ್ಡ್ರಲ್ಲಿ ಹಾಕ್ಕೊಂಡ್ರು ಸರ್. ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂಥೇಳಿ. ಮಗುನ ನೋಡೋಕ್ಕೂ ಬಿಡ್ತಾ ಇರಲಿಲ್ಲ. ಅಲ್ಲೇ ಸಂಜೆ ಬಿಡ್ತಿದ್ರು ತಾಯಿಗೆ. ತಾಯಿ ಹಾಲು ಕೊಡೋಕ್ಕೂ ಆಗ್ತಾಯಿರಲಿಲ್ಲ, ಏನೂ ಇಲ್ಲ. ಮಗು ಕಣ್ಣೆಲ್ಲ ಬಾತ್ಕೊಬಿಟ್ಟಿತ್ತು. ಏನು ಮಾಡಿದ್ರು ಕದಲ್ತಾನೂ ಇರಲಿಲ್ಲ, ಏನೂ ಆಗ್ತಾಯಿರಲ್ಲ ಸರ್. ಮಗು ಹಾಲು ಅಂತ ಒಂಚೂರು ಅಳ್ಳೋ ಸಹ ಇರಲಿಲ್ಲ. ಆ ಥರ ಪ್ರಾಬ್ಲಮ್ ಇಲ್ಲಿತ್ತು. ಇಲ್ಲಾಗಲ್ಲ ಅಂತೇಳ್ಬಿಟ್ಟು ಸಪ್ತಗಿರಿ ಹಾಸ್ಪಿಟ್ಲಿಗೆ ನಾವು MLA ಕಡೆಯಿಂದ ಫೋನ್ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ಇದರಲ್ಲಿ ಆಗಲ್ಲ ಅಂತೇಳಿದ್ದಕ್ಕೆ ಪ್ರದೀಪ್ ಈಶ್ವರಣ್ಣವ್ರಿಗೆ ಕಾಲ್ ಮಾಡಿ, ಸರ್ ಈ ಥರ ಮಗು ಸ್ವಲ್ಪ ಪ್ರಾಬ್ಲಮ್ ಇದೆ, ಈ ಥರ ಬೆಂಗಳೂರಿಗೆ ಬರೀತಾ ಇದೆ ಸರ್ ಅಂತ ಕೇಳಿದ್ದಕ್ಕೆ ಅವ್ರು ಫೋನ್ ಮಾಡಿ ಸಪ್ತಗಿರಿ ಹಾಸ್ಪಿಟ್ಲಿಗೆ ಸೇರಿಸಿ ಅಂತ ಹೇಳಿದ್ರು ಸರ್. ಅದ್ರಗೋಸ್ಕರ ಅಲ್ಲಿಗೆ ಹೋಗಿ ಅಲ್ಲೂ 11 ದಿನ ಅಲ್ಲೇ ಇದ್ವಿ. ಮಗು ಆರಾಮಾಗಿದೆ. ಪ್ರದೀಪ್ ಸರ್ ಆಫೀಸ್ ಕಡೆಯಿಂದ ಫೋನ್ ಮಾಡಿ ಅಮ್ಮ ಆಂಬುಲೆನ್ಸ್ ಕಳಿಸ್ಕೊಟ್ರು. ಆಕ್ಸಿಜನ್ ಸೌಲಭ್ಯ ಐತಾ ಇಲ್ಲ ಅಂತ ಸಹ ಕೇಳಿದ್ರು. ಹಾಸ್ಪಿಟ್ಲಲ್ಲಿ ಇದೆ ಅಂಥೇಳಿ ಕಳಿಸ್ಕೊಟ್ಟಿದ್ದಾರೆ. ಆಮೇಲೆ ಸಪ್ತಗಿರಿ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಟ್ರೀಟ್ಮೆಂಟು ಎಲ್ಲ ಸೌಕರ್ಯ ಮಾಡಿ ಪ್ರದೀಪ್ ಅಣ್ಣವ್ರು ಫೋನ್ ಮಾಡಿ ಮಾತಾಡಿ ಎಲ್ಲ ಸೌಲಭ್ಯಗಳು ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಆ ಆಂಬುಲೆನ್ಸ್ ಕರ್ಕೊಂಡೋಗಿ ಬೇಗ ಕರ್ಕೊಂಡೋದ್ರು. ಅಮ್ಮ ಆಂಬುಲೆನ್ಸು ಚೆನ್ನಾಗಿ ಎಲ್ಲ ಸೌಲಭ್ಯನೂ ಇದೆ ಆಂಬುಲೆನ್ಸಲ್ಲಿ. ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿ ಆದಷ್ಟು ಬೇಗ ಡ್ರೈವರು ಸಹ ಕರ್ಕೊಂಡೋದ ಪಾಪ. ಎಲ್ಲ ಸೌಲಭ್ಯವನ್ನು ಮಾಡಿ ಹಾಸ್ಪಿಟ್ಲಲ್ಲಿ ಸೇರಿಸಿ ಮತ್ತು ಪ್ರದೀಪ್ ಅಣ್ಣವ್ರು ಕಾಲ್ ಮಾಡಿ ಚೆನ್ನಾಗಿ ನೋಡಿದ್ದಾರೆ. ಅಲ್ಲಿ ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಸುಮಾರು ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂದಾಗ 5 ಲಕ್ಷದಿಂದ 6 ಲಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೂ ಪ್ರದೀಪ್ ಸರ್ ಕಡೆಯಿಂದ ಫೋನ್ ಮಾಡಿಸಿ 4.5 ಲಕ್ಷ 4.80 ಹೇಳಿದ್ರು ಹಾಸ್ಪಿಟ್ಲಲ್ಲಿ. ಆಮೇಲೆ ಪ್ರದೀಪ್ ಸರ್ ಕಡೆಯಿಂದ ಕಾಲ್ ಮಾಡಿಸಿ, ನೀನೇನು ಕಟ್ಟಕ್ಕೆ ಹೋಗ್ಬೇಡಪ್ಪ, ನೀನು ಹೋಗು ಅಲ್ಲಿ ಮಗುನ ಚೆನ್ನಾಗಿ ತೋರಿಸು, ಎಷ್ಟೇ ಆಗಿರಲಿ ಏನೇ ಆಗಿರಲಿ ನಾನು ಇರ್ತೀನಿ ಮುಂದೆ ಅಂತ ಹೇಳಿದ್ದಾರೆ. ಅದರಿಂದ ಅಲ್ಲಿ ಹೋಗಿ ತೋರಿಸಿದ್ದೀವಿ. ಬಿಲ್ಲು 4,80,000 ಏನೋ ಬಿಲ್ಲಾಗಿತ್ತು. ನಮ್ಮ ಹತ್ರ ಯಾವುದೇ ಕಾರಣಕ್ಕೂ 10 ರೂಪಾಯಿನ ಹಣವನ್ನು ಕಟ್ಸ್ಕೊಂಡಿಲ್ಲ ಹಾಸ್ಪಿಟ್ಲ್ ಕಡೆಯಿಂದ ಪ್ರದೀಪ್ ಸರ್ ಹೇಳಿದ ಮೇಲೆ. ಮತ್ತು ಹಾಸ್ಪಿಟ್ಲು ಸಪ್ರೇಟು ಮೆಡಿಷನ್ ಸಿಗಿಲ್ಲ ಅಂತೇಳಿದ್ದಕ್ಕೆ ಆಚೆ ಬರ್ಕೊಟ್ಟವ್ರು. ಅದಕ್ಕೆ ಮಾತ್ರ ನಾವು ನಮ್ಮ ಕೈಯಿಂದ ಹಣ ಕಟ್ಟಿದ್ವು. ಅಷ್ಟು ಬಿಟ್ಟರೆ ಇನ್ನೇನು ಕಟ್ಟಿಲ್ಲ ಸರ್. ಹಾಸ್ಪಿಟ್ಲಲ್ಲಿ 10 ರೂಪಾಯಿ ನಾವು ಕಟ್ಟಿಲ್ಲ ಸರ್. ಊಟದ ವ್ಯವಸ್ಥೆನ ಅವರೇ ನೋಡಿದ್ದಾರೆ ಸರ್. ಇಷ್ಟೆಲ್ಲ ಸೌಲಭ್ಯ ಮಾಡಿದ್ದಾರೆ. ಆದ್ರೂ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಇಂಥ ಶಾಸಕರು ಇರಬೇಕು, ಮುಂದೆ ಇವರೇ ಬರಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಸರ್. ಸರ್ ನಮ್ಮ ತಂಗಿ ಹೇಳಿದ್ರೆ ಇಂಥ MLA ಯಾರೂ ಸಿಕ್ಕಿಲ್ಲ ನಮಗೆ, ಈ ಥರ ಬಂದು ಮಾತಾಡಿಸಿದವರು ಇಲ್ಲ, ಏನೂ ಇಲ್ಲ, ಈ ಥರ ಚೆನ್ನಾಗಿ ಎಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರು ಸರ್. ಮಗು ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಒಂದು ಗಾಯತ್ರಿ. ನಮ್ಮದು ಶಿಲಘಟ್ಟ. ಇಲ್ಲಿ ನನಗೆ 11 ವರ್ಷ ಆಯಿತು ಮದುವೆ ಆಗಿ. 11 ವರ್ಷ ಆದಮೇಲೆ ನನಗೆ ಪಾಪು ಆಯಿತು. ಪಾಪು ಆದಮೇಲೆ ಈ ಥರ 2 ದಿನ 3 ದಿನ ನನ್ನ ಹತ್ರ ಕೊಟ್ಟರು ಅಷ್ಟೇ. ಕೊಡ್ದ ಮೇಲೆ ಉಸಿರಾಟ ತೊಂದರೆ ಇದೆ ಅಂತ ಹೇಳಿದ್ರು. NICಗೆ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿದ ನಂತರ ಉಸಿರಾಟ ಕಮ್ಮಿ ಇದೆ ಅಮ್ಮ, ಸ್ವಲ್ಪ ಇಲ್ಲೇ ಇರಲಿ, NICಯಲ್ಲೇ ಇರಲಿ ಅಂತ ಹೇಳಿದ್ರು. NICಯಲ್ಲಿ ಹಾಕ್ಕೊಂಡು ಮತ್ತೆ ಭಾರಿ ತೊಂದರೆ ಆಯಿತು. ತೊಂದರೆ ಆದಮೇಲೆ ಏನು ರೆಸ್ಪಾನ್ಸು ಕೊಡಿಲ್ಲ, ಯಾವುದೂ ಕೊಡಿಲ್ಲ. ಕೊಟ್ಟ ನಂತರ ಆಮೇಲೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಹೇಳಿದ್ಮೇಲೆ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು, ಈ ಥರ ಆಕ್ಸಿಜನ್ ಬೇಕು ಇವರಿಗೆ ಅಂತ ಹೇಳ್ತಾಯಿದ್ರು. ಅಮ್ಮ ಆಂಬುಲೆನ್ಸ್ಗೆ ನಮ್ಮ ಅಣ್ಣ ಅವರು ಫೋನ್ ಮಾಡಿದ್ರು. ಅಣ್ಣ ಪ್ರತಿಭಣ್ಣ ಫೋನ್ ಮಾಡಿದ ನಂತರ ಎಲ್ಲ ಫೆಸಿಲಿಟಿ ಇದೆ, ಅಲ್ಲಿ ಹೋಗಿ ಏನೇ ಆಗಲಿ ತೊಂದರೆ ಇದ್ದರೂ ಅಲ್ಲಿ ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿದ್ರು. ಹೇಳಿದ್ಮೇಲೆ ಆಮೇಲೆ ಬಂದು ಅಮ್ಮ ಆಂಬುಲೆನ್ಸ್ಗೆ ಫೋನ್ ಹಚ್ಚಿ ಮತ್ತು ಆಕ್ಸಿಜನ್ನೇ ಬೇಕು, ಏನೇ ಪ್ರಾಬ್ಲಮ್ ಇರಬಾರ್ದು, ಆಕ್ಸಿಜನ್ನೇ ಬೇಕು ಅಂತ ಹೇಳಿದ್ರು. ಆಕ್ಸಿಜನ್ ಆಂಬುಲೆನ್ಸು ಕಳಿಸಿದ್ರು, ಅಮ್ಮ ಆಂಬುಲೆನ್ಸು. ನಮ್ಮ ಅಣ್ಣ ಫೋನ್ ಮಾಡಿ ಪ್ರದೀಪ್ ಅಣ್ಣಗೆ ಏನೇ ತೊಂದರೆ ಇದ್ದರೂ ನಾನು ನೋಡ್ಕೊತೀನಿ, ಅಲ್ಲೋಗಿ ಸಪ್ತಗಿರಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ, ಅಲ್ಲೇನು 1 ರೂಪಾಯಿ ಹಣನೂ ತೊಗೊಳಲ್ಲ, ಏನೂ ತೊಗೊಳಲ್ಲ. ನಾನು ಫೋನ್ ಮಾಡಿ ಹೇಳಿದ್ದೀನಿ, ನೀವು ಹೋಗಿ ಅಲ್ಲಿ ಇದು ಮಾಡಿ ಹೇಳಿದ ಮೇಲೆ ಇಲ್ಲಿ ಪಾಪು ಅಲ್ಲಿ ಹೋಗಿ ಬಂದ ಮೇಲೆ ಪಾಪುನೂ ಚೆನ್ನಾಗಿದೆ, ನಾವು ಚೆನ್ನಾಗಿದ್ದೀವಿ, ಆರಾಮಾಗೇ ಇದ್ದೀವಿ.